ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ಗೆ. ಇವತ್ತು ಎಲ್ಲಿಗೆ ಬಂದಿದ್ದೇವಪ್ಪ ಅಂತ ಅಂದರೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಒಟ್ಟು 5 ಜನ ಪಂಚಗಣಾಧೀಶ್ವರರು, ಅದರಲ್ಲಿ ಒಬ್ಬರು ಶ್ರೀ ಗುರು ಕೊಟ್ರೇಶ್ವರ ಮಹಾಸ್ವಾಮಿಗಳು ಅವರು ಕೊಟ್ಟೂರಿನಲ್ಲಿ ನೆಲೆಸುತ್ತಾರೆ. ಮತ್ತೊಬ್ಬರು ಶ್ರೀ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು ಅವರು ನಾಯಕನಹಟ್ಟಿಯಲ್ಲಿ ನೆಲೆಸುತ್ತಾರೆ. ಮತ್ತೊಬ್ಬರು ಶ್ರೀ ಗುರು ಕೆಂಪಯ್ಯ ಸ್ವಾಮಿ ಅವರು ಹರಪನಹಳ್ಳಿಯಲ್ಲಿ ನೆಲೆಸುತ್ತಾರೆ. ಮತ್ತೊಬ್ಬರು ಶ್ರೀ ಮದ್ದಾನೇಶ್ವರ ಸ್ವಾಮಿ ಅವರು ಕೂಲಹಳ್ಳಿಯಲ್ಲಿ ನೆಲೆಸುತ್ತಾರೆ. ಮತ್ತು ಶ್ರೀ ಗುರು ಕೋಲಶಾಂತೇಶ್ವರ ಮಹಾಸ್ವಾಮಿಗಳು ಇವರು ಅರಸೀಕೆರೆಯಲ್ಲಿ ನೆಲೆಸಿರುತ್ತಾರೆ. ಹಾಗಾಗಿ ಇಲ್ಲಿ ಮಠವನ್ನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ನಾವು. ಇದೇ ನಮ್ಮ ಕೋಲಶಾಂತೇಶ್ವರ ಮಹಾಸ್ವಾಮಿಗಳ ಮಠ ಹಾಗೂ ಅವರ ಗದ್ದಿಗೆ ಸಹ ಇಲ್ಲೇ ಇದೆ. ಇಲ್ಲಿ ನೋಡ್ಬೋದು ನಾವು ಗೋಪುರವನ್ನು. ಬಹಳಷ್ಟು ವರ್ಷದ ಹಿಂದೆ ಕಟ್ಟಿರುವಂಥ ಬೃಹತ್ ಗಾತ್ರದ ಒಂದು ಗೋಪುರ ಎಷ್ಟೊಂದು ಸುಂದರವಾಗಿದೆ ಇಲ್ಲಿ ನೋಡ್ಬೋದು. ಬಹಳಷ್ಟು ಇತಿಹಾಸವುಳ್ಳಂಥ ಒಂದು ದೇವಸ್ಥಾನ ಇದು. ಅರಸೀಕೆರೆ ಗ್ರಾಮದ ಸುತ್ತಮುತ್ತ ಹಳ್ಳಿಯ ಜನಗಳಿಗೆ ಬಹಳಷ್ಟು ಇಷ್ಟಪಡುವಂತಹ ದೊಡ್ಡ ದೇವಸ್ಥಾನ ಇದಾಗಿದೆ. ಪಂಚಗಣಾಧೀಶ್ವರರಲ್ಲಿ ಒಬ್ಬರಾಗಿರುವಂತಹ ಶ್ರೀ ಕೋಲಶಾಂತೇಶ್ವರ ಸ್ವಾಮಿಯ ಮಠ ಇದು. ಇಲ್ಲಿ ನೋಡ್ಬೋದು. ಬನ್ನಿ ಈಗ ದೇವಸ್ಥಾನದ ಒಳಗಡೆ ಹೋಗೋಣ. ನೋಡ್ಬೋದು ಅಲ್ಲಿ ಶ್ರೀ ಕೋಲಶಾಂತೇಶ್ವರ ಸ್ವಾಮಿಯ ಗದ್ದಿಗೆಯನ್ನು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ಬೋದು ಗೋಪುರದ ಮೇಲೆ ಹತ್ತುವುದಕ್ಕೆ ಮೆಟ್ಟಲು ಸಹ ಇದೆ ಅಲ್ಲಿ. ಬನ್ನಿ ಈಗ ಗದ್ದಿಗೆ ದರ್ಶನ ಪಡೆಯೋಣ. ನೋಡಿ, ಇಲ್ಲಿ ಇದು ಶ್ರೀ ಕೋಲಶಾಂತೇಶ್ವರ ಮಹಾಸ್ವಾಮಿಗಳ ಗದ್ದಿಗೆ ಇಲ್ಲಿ ನೋಡ್ಬೋದು. ನೋಡಲ್ಲಿ ಬರೆದಿದ್ದಾರೆ ಶ್ರೀ ಕೋಲಶಾಂತೇಶ್ವರ ಮಹಾಸ್ವಾಮಿಗಳ ತೋರು ಗದ್ದಿಗೆ. ಅರಸೀಕೆರೆಯಲ್ಲಿ ಬಹಳಷ್ಟು ಪ್ರಸಿದ್ಧವಾದಂತಹ ದೇವಸ್ಥಾನ ಇದು.
ಹೊರಭಾಗ ನೋಡಿ. ಇದು ಮಠದ ಒಳಗಡೆಯಿಂದ ನೋಡ್ರಿ, ಇಲ್ಲಿ ಗೋಪುರ ನೋಡಬಹುದು. ಬಹಳಷ್ಟು ವರ್ಷದ ಹಿಂದೆ ಎಷ್ಟೊಂದು ಅದ್ಭುತವಾದ ಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡಿ. ಇಷ್ಟೊಂದು ಮೂರ್ತಿಗಳು ಸಹ ಕೆತ್ತಿದ್ದಾರೆ. ಅಲ್ಲಿ ಒಂದು ಅಪರೂಪದ ಕಲೆ ಅನ್ಬೋದು ಇದು. ಈ ಗೋಪುರದ ದಾನಿಗಳನ್ನು ಸಹ ನಾವು ನೋಡ್ಬೋದು. ಇಲ್ಲಿ ಈ ಗೋಪುರಕ್ಕೆ ಹಣದ ಸಹಾಯ ಮಾಡಿರುವಂತ ದಾನಿಗಳು ನೋಡಬಹುದು. ಇಲ್ಲಿ ಇಬ್ಬರು ಇದ್ದಾರೆ. ದಿವಂಗತ ಪುಂಡಿ ಬಸವನಗೌಡರು ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಪುಂಡಿ ವೀರಮ್ಮನವರು ಈ ಗೋಪುರದ ದಾನಿಗಳು ಇವರು. ಅವಾಗಿನ ಕಾಲದಲ್ಲೇ ಈ ಗೋಪುರವನ್ನು ನಿರ್ಮಾಣ ಮಾಡಿದಂತ ಒಂದು ದಂಪತಿಗಳವರು. ಮತ್ತೆ ಇಲ್ಲೊಬ್ಬರು ಸಹ ನೋಡಬಹುದು ನಾವು, ನಿಂಗಪ್ಪ ನೆಲಗೊಂಡನಹಳ್ಳಿ. ಇವರು ಸಹ ಶ್ರೀ ಕೋಲಶಾಂತೇಶ್ವರ ಮಠಕ್ಕೆ ಭೂಮಿ ದಾನ ಮಾಡಿರುವಂತ ಒಬ್ಬ ಮಹಾನ್ ವ್ಯಕ್ತಿಗಳು ಸಹ ಹೌದು ಇವರು. ಈಗ ಮಠದ ಪಕ್ಕದಲ್ಲೇ ಇರುವಂತ ಒಂದು ದೇವಸ್ಥಾನ ಇದು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಅಂತ ಹೇಳ್ಬೋದು ಇದು. ಈ ಕೋಲಶಾಂತೇಶ್ವರ ಮಠದ ಅಕ್ಕಪಕ್ಕ 2 ದೇವಸ್ಥಾನಗಳು ಇದೆ. ಅದರಲ್ಲಿ ಇದು ಒಂದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಹಾಗೂ ಪಕ್ಕದಲ್ಲಿ ಇನ್ನೊಂದು ಸಹ ದೇವಸ್ಥಾನ ಇದೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಕೋಲಶಾಂತೇಶ್ವರ ಮಠದ ಪಕ್ಕಕ್ಕೆ ಇರುವಂತಹ ದೇವಸ್ಥಾನ ಇದು. ಇಲ್ಲಿ ಮತ್ತೊಂದು ದೇವಸ್ಥಾನ ಸಹ ನೋಡ್ಬೋದು. ಇಲ್ಲಿ ನೋಡ್ಬೋದು, ಇದು ಚೌಡಮ್ಮನ ದೇವಸ್ಥಾನ. ಇದು ಸಹ ಶ್ರೀ ಕೋಲಶಾಂತೇಶ್ವರ ಗದ್ದುಗೆಯ ಪಕ್ಕದಲ್ಲೇ ಇರುವಂತಹ ದೇವಸ್ಥಾನ ಇದು. ಇಲ್ಲಿ ನೋಡ್ಬೋದು ನಾವು ಹತ್ತಿರದಿಂದ. ನೋಡಿ, ಇಲ್ಲಿ ಮಠದ ಸುತ್ತಲೂ ನೋಡ್ಬೋದು ನಾವು, ಬಹಳಷ್ಟು ವಿಶಾಲವಾದಂಥ ದೇವಸ್ಥಾನ. ಊರಿನ ಮಧ್ಯಭಾಗದಲ್ಲೇ ಇರುವಂಥ ದೇವಸ್ಥಾನ. ಶ್ರೀ ಕೋಲಶಾಂತೇಶ್ವರ ಮಠದ ರಥೋತ್ಸವವು ಹಂಪಿ ಹುಣ್ಣಿಮೆ ಸಮಯದಲ್ಲಿ ನೆರವೇರುತ್ತದೆ. ಇಲ್ಲಿ ನೋಡ್ಬೋದು, ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಇವರೇ ನಮ್ಮ ಈ ಮಠದ ಗುರುಗಳು. ಈಗ ಇಲ್ಲಿ ನೋಡಬಹುದು ಮತ್ತೊಮ್ಮೆ ಶ್ರೀ ಕೋಲಶಾಂತೇಶ್ವರ ಮಹಾಸ್ವಾಮಿಗಳ ಗದ್ದುಗೆ. ಇಲ್ಲಿ ಸಹ ಹಾಕಿದ್ದಾರೆ ನೋಡಿ, ಇಲ್ಲಿ ಗುರುಗಳ ಫೋಟೋ. ಇಲ್ಲೇ ನಮ್ಮ ಈಗ ಮಠದ ಗುರುಗಳ ಪೀಠ ಇದು. ಇಲ್ಲಿ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳ ಪೀಠ ಇದು.
ಇಲ್ಲಿ ಕಾಣ್ತಿದೆ ನೋಡಿ, ನೋಡ್ಬೋದು ಪಂಚಗಣಾಧೀಶ್ವರರ ಫೋಟೋಗಳು ಸಹ ಇದಾವೆ ನೋಡಿ. ಇಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ. ಇಲ್ಲಿ ಶ್ರೀ ಗುರು ಕ್ಷೇತ್ರ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಹಾಗೂ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ, ಶ್ರೀ ಕೆಂಪಯ್ಯ ಹಾಗೂ ಶ್ರೀ ಕೋಲಶಾಂತೇಶ್ವರ ಹಾಗೂ ಶ್ರೀ ಮದ್ದಾನೇಶ್ವರ ಮಹಾಸ್ವಾಮಿಗಳು ಪಂಚಗಣಾಧೀಶ್ವರ ಫೋಟೋ ಸಹ ಇದು ಹಾಕಿದ್ದಾರೆ. ಅಲ್ಲಿ ಇವರು ಗದಗಿನ ಮಠದ ಗುರುಗಳು. ಇವರೇ ಶ್ರೀ ಕೋಲಶಾಂತೇಶ್ವರ ಮಠದ ಮೊದಲ ಗುರುಗಳು ಇವರು. ನೋಡ್ಬೋದು ಇಲ್ಲಿ ಸಹ ಹಾಕಿದ್ದಾರೆ ಚನ್ನವೀರ ಮಹಾಸ್ವಾಮಿಗಳು. ಇಲ್ಲಿ ನೋಡ್ಬೋದು ಮಠದ ಒಳಗೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಇಲ್ಲಿ ಸಹ ಒಂದು ಕಲಾಕೃತಿ ಬಹಳಷ್ಟು ಸುಂದರವಾಗಿ ಮಾಡಿದ್ದಾರೆ. ಬಹಳಷ್ಟು ಸುಂದರವಾದಂತಹ ಮಠ ನೋಡಿದ್ದೇವೆ ನಾವು. ಇಷ್ಟು ನಮ್ಮ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಕ್ಷಮೆ ಇರಲಿ. ಹಾಗೂ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ನಮಗೂ ಮುಂದಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಅವರಿಗೂ ಸಹ ಈ ಕ್ಷೇತ್ರದ ಮಹಿಮೆ ತಿಳಿಯುತ್ತದೆ. ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳು.